ಇವ ಪೂತೂರಿಸುವುದನ್ನು ಅಂತ ಹೇಳಿದ್ದಾರೆ. ಸೋತವ ಇವ, ಸೋಲುವವರು ಗೆದ್ದವರಿಗೆ ಹೊರಳಿಗೆ ಕೊಡುವುದ? ಅಲ್ಲಪ್ಪ, ಸೋತೆ ಅಂತ ಶರಣಾಗುವುದು ಅಮ್ಮಯ್ಯ ಆಗುವುದು. ಇವ ಪೂತೂರೆ ಅಂತ ಹೇಳಿದ್ದಾನಲ್ಲ, ಅದನ್ನು ಬಲ ರಣಕ್ಷೇತ್ರದಲ್ಲಿ ಧರಾಶಾಯಿಗಳಾಗಿ ಮಲಗಿರುವವರೆಲ್ಲ ಹುಚ್ಚೆಂದು ಕುಣಿಯುತ್ತಾ ಇದ್ದಾರೆ, ರಣಕ್ಕೇಕೆ ಹಾಕುತ್ತಾ ಇದ್ದಾರೆ. ಯಾರಿವರಿಗೆಲ್ಲ ಚೇತನವನ್ನು ಕೊಟ್ಟವರು? ಹೇಗೆ ಅವರೆಲ್ಲ ಬದುಕಿದರು? ಇದನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ದಿವ್ಯವಾಗಿರುವಂತಹ ಪ್ರಕಾಶ ಪುಂಜವೊಂದು ನನ್ನ ಕಣ್ಣಿಗೆ ಗೋಚರಿಸಿತು. ಆಕಾರವನ್ನು ತಡೆಯುತ್ತಾ ನರನರಧಾಗಿರದಲ್ಲಿ ನಾನು ಇಲ್ಲಿಯ ತನಕ ಕಾಲ್ಪನಿಕವಾಗಿ ಚಿತ್ರಿಸಿಕೊಂಡಿರುವಂತಹ ನನ್ನ ಶ್ರೀಹರಿ ಮೂರ್ತಿವಂತಾಗಿ ನಿಂತಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಭಾಗ್ಯ ಏನು ಬೇಕು? ನನ್ನ ಜನ್ಮ ಪಾವನವಾಗಿ ಹೋಯಿತು. ಸಾಕು ಸಾಕು ಆಯಿತು, ಇನ್ನೇನು ಬೇಕು? ನಾನೊಬ್ಬನೇ ಸಂತೋಷ ಪಡುವುದಲ್ಲ. ಇದನ್ನ ಆಶಯವನ್ನು ಹೊತ್ತವರು ಎಷ್ಟು ಜನ ಇದ್ದಾರೆ ನಮ್ಮ ಚಂಪಕಾನಾಡಿನಲ್ಲಿ? ಅದೆಷ್ಟೋ ಜನರಿದ್ದಾರೆ. ಪ್ರಧಾನವಾಗಿ ನನ್ನಪ್ಪ, ಅಪ್ಪ ಬಾಳಪ್ಪ, ಹೀಗೆ ಬಾ. ನೀನೊಬ್ಬ ಚಂಪಕಾನಾಡಿನ ಅರಸು ಆಗಿರಬಹುದು. ಈಗ ಬಂದವನು ಸಾಮಾನ್ಯ ಅರಸ ಅಲ್ಲ. ಅರಸು ಬಂದನು, ಭಾಗವತ ಜನ ಪರುಷ ಬಂದನು, ಭಕ್ತವತ್ಸಲ ಕರುಣಿ ಬಂದನು, ತಂದನೆನೆದರೆ ಪರಮ ಪದವಿಯುವ ಪರಮ ಪುರುಷೋತ್ತಮನು ಬಂದನು, ದುರಿತ ದುರ್ಗ ವಿಭಾಡ ಬಂದನು, ಸುರರ ಸಲಹುವ ದೇವ ಬಂದನು. ಈಗ ನಮ್ಮನೆಗೆ ಬಾರಮ್ಮ. ಅಮ್ಮ ನೀನು ಬಾತಾಯಿ, ಯಾರು ಬಂದಿದ್ದಾರೆ ನೋಡು. ಕಂಜ ಸಂಭವ ಪಿತನು ಬಂದನು, ನಂಜಿನಲ್ಲಿ ಪವಡಿಸುವ ಬಂದನು, ಕುಂಜರನ ಮೊರೆ ಕೇಳಿ ಸಲಹಿದ ದೇವನಿದು ಬಂದ. ಅಂಜನಾಸುತ ಒಡೆಯ ಬಂದನು, ಅಂಜಿದ ಸುರನಿಗೆ ಅಭಯವಿತ್ತವ ಪಂಜನೆಗೆ ಬಲುದೈವ ಬಂದನು. ಈಗ ನಮ್ಮನಿಗೆ ನೀನು ಬಾರಮ್ಮ, ನೋಡು ತಾಯಿ ಯಾರು ಬಂದಿದ್ದಾರೆ ಅಂತ. ದೇವ ಬಂದನು, ತನ್ನ ನೆರೆವರ ಕಾವ ಬಂದನು, ದೈತ್ಯ ಕುಲವನ ದಾವ ಬಂದನು, ಭಾಗವತ ಜನ ರೋಲುಪನು ಬಂದ, ಭಾವಿಸುವ ಅಗಾರಿ ಬಂದನು, ಓವಿ ಬಂದರೆ ತನ್ನ ಬೀರುವ ದೇವ ಬಂದನು, ವೀರನಾರಾಯಣನು ನಮ್ಮನೆಗೆ. ಇದನ್ನೇ ಬಹುಶಃ ಪುಳಕೋತ್ಸವ ಅಂತ ಹೇಳುವುದಾಗಿರಬೇಕು. ನಾನು ಮೈಮರೀತಾ ಇದ್ದೇನೆ. ಯಾರ್ಯಾರನ್ನು ಕರೆದು ಶ್ರೀಹರಿಯನ್ನು ತೋರಿಸುವುದಕ್ಕೆ ನಾನೆಷ್ಟರವರು? ಯಾರ್ಯಾರಿಗೆ ಲಭ್ಯವೋ ಅವರಿಗೆ ದರ್ಶನವನ್ನು ಕೊಟ್ಟ ವಿನಃ ನನ್ನ ದೇವ ಹೋಗಲಾರ ವಿಶ್ವಾಸ ನನಗುಂಟು. ಪ್ರಧಾನವಾಗಿ ಬಂದಿರುವಂತಹ ದೇವನ ಪದದುರವನ್ನು ನಾನು ಪಡೆಯಬೇಕಾಗಿದೆ. ಅದಕ್ಕಾಗಿ ಸಾಧ್ಯ ಇಲ್ಲ ದೇವ. ನಿನ್ನನ್ನು ಹಾಡಿ ಹೊಗಳುವುದಕ್ಕೆ ನಿನ್ನ ಮಗನಾದ ಬ್ರಹ್ಮನಿಂದಲೇ ಸಾಧ್ಯ ಇರುವಂತೆ ಯಕ್ಕಚ್ಚಿತನಾದಂತಹ ನನ್ನ ಪಾಡೇನು ಸ್ವಾಮಿ, ನಾನು ಯಾರು ನಿನ್ನನ್ನು ಹಾಡಿ ಹೊಗಳುವುದಕ್ಕೆ? ನಿನ್ನ ಕುರಿತು ಬಹಳ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಶಕ್ಯನಾದರೂ ಇಷ್ಟನ್ನ ಮಾತ್ರ ನಾನು ಖಂಡಿತ ಅರ್ಥ ಮಾಡಿಕೊಳ್ಳುತ್ತೇನೆ. ಜಯವ ಪಾರ್ಥಗೆ ಪಾಲಿಸುವೆ ಎಂಬ ನಿರ್ಣಯವ ಬಲ್ಲೆ ದೇವ. ಯಾಕೆ? ಒಂದು ಕುರುಕ್ಷೇತ್ರದ ಉದಾಹರಣೆ ಸಾಕು. ಹೊರಗಡೆಯಿಂದ ನೋಡುವವರಿಗೆ ಅರ್ಜುನನ ಸಾಹಸ ಮೆರೆದಿದೆ. ಆಂತರಂಗಿಕವಾಗಿ ಅರ್ಥ ಮಾಡಿಕೊಳ್ಳುವವರಿಗೆ ಮಾತ್ರ ಗೊತ್ತಾಗುವುದು ಅಲ್ಲಿ ಮೆರೆದದ್ದು ಅರ್ಜುನನ ಸಾಹಸ ಅಲ್ಲ, ನಿನ್ನ ಸಂಕಲ್ಪ ದೇವ. ಯಾಕೆ? ಅರ್ಜುನನ ಔಡುಗಚ್ಚುವಿಕೆಯಿಂದ ಯಾರೋ ಸಾಯಲಿಲ್ಲ, ನಿನ್ನ ತಿಳಿನಗೆಯಿಂದ ಅದೆಷ್ಟೋ ಜನರು ಸತ್ರು. ಅರ್ಜುನನ ಬಿಲ್ಲಾಟದಿಂದ ಯಾರೋ ಸಾಯಲಿಲ್ಲ, ನಿನ್ನ ಹುಪ್ಪಿನ ಹಾರಾಟದಿಂದ ಅದೆಷ್ಟೋ ಜನರು ಸತ್ತರು. ಅರ್ಜುನನ ಸಂಚಾರದಿಂದ ಯಾರೋ ಸಾಯಲಿಲ್ಲ, ನಿನ್ನ ಕಣ್ಣುಗುಡ್ಡೆಯ ಸಂಚಾರದಿಂದ ಅದೆಷ್ಟೋ ಜನರು ಸತ್ತರು.
ಒಟ್ಟಾರ್ಥದಲ್ಲಿ ಅಲ್ಲಿ ನೆರವೇರಿದ್ದು ನನ್ನ ಶ್ರೀಹರಿಯ ಸಂಕಲ್ಪವೇ ಹೊರತು ಅರ್ಜುನನ ಸಾಹಸವಲ್ಲ. ಆದರೂ ಅವನಿಗೆ ದೇವರನ್ನು ತಂದುಕೊಟ್ಟಿದ್ದೇನೆ. ಯಾಕೆ? ಜಯವ ಪಾರ್ಥಗೆ ಪಾಲಿಸುವ ಎಂಬ ನಿರ್ಣಯವ ಬಲ್ಲೆ ದೇವಾ ಬಲ್ಲೆ. ಕರ್ತವ್ಯೋನ್ಮುಖನಾಗಬೇಕಾದದ್ದು ನನ್ನ ಕರ್ತವ್ಯ. ಯುದ್ಧಕ್ಕೆ